ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಬೆಳಗಾವಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೆ ಯಾಕಂದ್ರೆ ರೆವಿನ್ಯೂ ಬಡಾವಣೆಗಳು ಹೆಚ್ಚಾಗ್ಬಿಡ್ತವೆ ಖಾತೆ ಮಾಡದೆ ಹೋದ್ರೆ. ಅದಕ್ಕೋಸ್ಕರ ಖಾತೆಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಯಾರು ಕೂಡ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ, ನಮಗೆ ಖಾತೆ ಇಲ್ಲ ಅಂತ ಅಗತ್ಯ ಪಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರಲ್ಲ, ಇವರಿಗೆ ನಮ್ಮ ಸರ್ಕಾರ ಹಿಂದೆ ಇದ್ದಾಗಲೇ ಕಾಯಂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿತು. ಆ ಕಾಯಂ ಮಾಡೋವರಿಗೆ ಇವ್ರಿಗೆ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ರು. ನಗರ ಪಾಲಿಕೆ ಪೌರ ಕಾರ್ಮಿಕರಿದ್ದಾರ ಅಲ್ಲ, ಇವರೆಲ್ಲರೂ ಕೂಡ ಕಾಂಟ್ರಾಕ್ಟ್ ಮೇಲೆ ಒಬ್ಬ ಕಾಂಟ್ರಾಕ್ಟರ್ ಇವರಿಗೆ ಸಂಬಳ ಕೊಡ್ತಾ ಇದ್ರು. ಅದನ್ನು ನಿಲ್ಲಿಸಿ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ 7,000 ರೂಪಾಯಿ ಸಿಗ್ತಿತ್ತು. ಇವರಿಗೆ 17,000 ರೂಪಾಯಿ ಮಾಡಿಕೊಟ್ಟದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಏನ್ರಪ್ಪ ಅಲ್ವೇನ್ರಿ? 17,000 ಬರ್ತಾ ಇದೆ ಈಗ. ಅದಲ್ಲದೇನೆ ಈಗ ಕಾಯಂ ಮಾಡ್ತಕ್ಕಂಥ ಕೆಲಸನೂ ಕೂಡ ಆಗಿದೆ. ಇಡೀ ರಾಜ್ಯದಲ್ಲಿ ಯಾವ್ಯಾವ ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ, ನಗರಸಭೆಗಳಲ್ಲಿ ಕೆಲಸ ಮಾಡಲಿ, ಪಟ್ಟಣ ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲಿ, ಪುರಸಭೆಗಳಲ್ಲಿ ಕೆಲಸ ಮಾಡಲಿ, ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲಿ, ಎಲ್ಲ ಪೌರ ಕಾರ್ಮಿಕರನ್ನು ಕೂಡ ಕಾಯಂ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಇದು ಸರ್ಕಾರದ ವಿಶೇಷವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಂದ್ರೆ ಸರ್, ಇಡೀ ರಾಜ್ಯನಾಗ 10 ಸ್ಮಾರ್ಟ್ ಸಿಟಿಗಳು ಇರ್ಬೋದು. ಆದರೆ ಎಲ್ಲ ಸ್ಮಾರ್ಟ್ ಸಿಟಿಗಳಿಗೆ ಬಹುತೇಕ ರಸ್ತೆ, ಗಟರು ಈ ಥರ ಮತ್ತು ಕೆರೆ ತಗೊಂಡಾರ. ರಾಜ್ಯದಲ್ಲಿ ಬೆಳಗಾವಿ ಒಂದೇ ಬೇರೆ ಬೇರೆ ಟೈಪ್ಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸಿದ ನಂತರ ಹಿಂದೂ ಇದರಲ್ಲಿ ಕೆಲವೊಂದು ಪ್ರಾಜೆಕ್ಟ್ ವಾಪಸ್ ಕಳಿಸಿದ್ರು. ಮತ್ತು ಇವೆಲ್ಲ ನಮ್ಮ ಗೈಡ್ಲೈನ್ನಾಗ ಕೆಲವೊಂದು ಬರೋದಿಲ್ಲ ಅಂಥೇಳಿ. ಆದರೂ ಆಗಿನ ರಾಕೇಶ್ ಸಿಂಗ್ ಸಾಹೇಬ್ರು ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ಅವರು ಚೇರ್ಮನ್ರಿದ್ದರು, ಇವಕ್ಕೆಲ್ಲ ಅನುಮತಿ ಕೊಟ್ಟರು. ಒಂದು ನಿಮಗೆ ನಾನು ಅಭಿನಂದನೆ ಹೇಳ್ತೀನಿ. ಒಂದು ವಿಶೇಷವಾಗಿ ಭೈರತಿ ಅವರಿಗೆ ಬೊಮ್ಮಾಯಿ ಸಾಹೇಬರು ಉದ್ಘಾಟನೆ ಮಾಡೋಕ್ಕೆ ಡೇಟ್ ಕೊಟ್ಟಿದ್ರು ಸರ್. ಅದರ ಆಚಾರ ಸಂಹಿತೆ ಇತ್ತು, ಅದರ ತಮ್ಮ ಅಮೃತದಾಸದಿಂದ ಇವತ್ತು ಆಗುವಂಥ ಯೋಗ ಬಂತು. ಅದಕ್ಕೆ ಕಾರಣ ಭೈರತಿ ಅವರು ನಾನು ಭೇಟಿಯಾಗಿ ಹೇಳಿ ಸರ್ ಉದ್ಘಾಟನೆ ಮಾಡಿಸ್ರಿ ಅಂತೇಳಿ. ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀರಿ. ಇನ್ನೂ 4 ಪ್ರಾಜೆಕ್ಟ್ ಅದಾವೆ ಸರ್ ನನ್ನ ಕ್ಷೇತ್ರನಾಗ. ಭೈರತಿ ಸುರೇಶ್ ಅವ್ರ ಗಮನಕ್ಕೆ ತಂದಿದ್ದೀನಿ. ಇನ್ನೊಂದು 2-3 ತಿಂಗಳು ಅವು ಕಂಪ್ಲೀಟ್ ಮಾಡ್ತೇವೆ. ಅವತ್ತನ್ನು ಭೈರತಿ ಸುರೇಶ್ ಅವರು ತಾವು ನಮ್ಮ ಜಿಲ್ಲೆ ಎಲ್ಲರೂ ಕೂಡಿ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ಬರುವಂಥ ದಿವಸ ತಮ್ಗೆ ಒಂದೇ ರಿಕ್ವೆಸ್ಟ್ ಇದೆ ಸರ್. ನಮ್ಮಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಪ್ರಾರಂಭ ಆಗಿದ್ದ ಸುಮಾರು 165 ಕೋಟಿ ರೂಪಾಯಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರನಾಗ ಅದು 13 ಎಕರೆ ಜಮೀನನ್ನು ತೊಗೊಂಡಿವಿ ಸರ್ ನಾವು. ಆ ರೈತರಿಗೆ ಬರೀ 3 ಲಕ್ಷ ರೂಪಾಯಿ ಪರಿಹಾರ ಸಿಕ್ಕಿದೆ ಸರ್. 3 ಲಕ್ಷ ಅದು ಕ್ಯಾಬಿನೆಟ್ಗೆ ತೊಗೊಂಬಂದು ನೀವು 50 ಲಕ್ಷ ಮಾಡುವಂಥ ಅಧಿಕಾರ ನಿಮ್ಗದ. ಆ 85% ಕೆಲಸ ರೈತರು ಇರೋದ್ರಿಂದ ಉಳಿತದೆ ಸರ್.
ಹೀಗಾಗಿ ಸುಮಾರು 80% ಏರಿಯಾನೇ ಬ್ಲಾಕ್ ಆಗತ್ತದ. ಬರೀ 17 ಎಕರೆ ಐತೆ ಸರ್. ನೀವೊಂದು 5 ಕೋಟಿ ರೂಪಾಯಿ ಕೊಟ್ಟರೆ ಇದು ನಮ್ಮ ಬೆಳಗಾವಿ ಮೇನ್ ಸಮಸ್ಯೆ ಬಗೆಹರಿತೀವಿ ಸರ್. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.